ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಮೊದಲನೇದಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತಿರಲ್ಲ, ಈ ಒಂದು ರೌಂಡಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜಸ್ ಸಿಗಲಿ, ಅಕಸ್ಮಾತ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ಥರ್ಡ್ ರೌಂಡಲ್ಲಿ ಸೀಟ್ ಸಿಗೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ನಿಮ್ಮ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಫ್ರಮ್ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ 3K ಇದ್ದಿದ್ದು ಈಗ ನಮ್ಮ ಚಾನಲ್ಲಿ 20K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ. ನಿಮಗೆ ಮಧ್ಯದಲ್ಲಿ ಹೇಳ್ತಾ ಇದೆ, ಸೊ ಕ್ಯಾಟಗರಿ ವೈಸ್ ಕಟ್ ಆಫು ಪರ್ಚೇಸ್ ಮಾಡಿ 1400 ರುಪೀಸ್ ಅಷ್ಟೇ ಅಂತ. ಆ ಒಂದು ಅಮೌಂಟಿಂದ ಈ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿಸಿದ್ದೀನಿ. ಸೊ ಇನ್ನೂ ರೆಡಿ ಆಗಬೇಕು. ಸದ್ಯಕ್ಕೆ ವೆಬ್ಸೈಟ್ ಈ ರೀತಿ ಇದೆ. ಇದರಲ್ಲಿ ನಿಮಗೆ KCET ಬಗ್ಗೆ, ನೀಟ್ ಬಗ್ಗೆ, ಸ್ಕಾಲರ್ಶಿಪ್ಸ್ ಬಗ್ಗೆ, ನೆಕ್ಸ್ಟ್ PUC ಬಗ್ಗೆ, SSLC ಸ್ಟೂಡೆಂಟ್ಸ್ಗೆ ಮತ್ತು PGCET ಪ್ಲೇಸ್ಮೆಂಟ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸು ಮತ್ತು ಇಂಜಿನಿಯರಿಂಗು ಜಾಬ್ ಅಪ್ಡೇಟ್ಸು. ಮೇಯ್ನಾಗಿ ನಿಮಗೆ ಯೂಸ್ ಆಗುವಂಥದ್ದು ಈ ಒಂದು ಇಂಜಿನಿಯರಿಂಗು ಮತ್ತು ಜಾಬ್ ಸೆಕ್ಷನು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಮತ್ತು ಪ್ಲೇಸ್ಮೆಂಟ್ಸು, ಮೇಯ್ನಾಗಿ ಸ್ಕಾಲರ್ಶಿಪ್ಸು. ಸೊ ನೆಕ್ಸ್ಟು ಇನ್ನೇನಿದ್ರು ಸ್ಕಾಲರ್ಶಿಪ್ಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಜಾಸ್ತಿ. ನೀವು ಅಮೌಂಟ್ ಏನು ಪೇ ಮಾಡಿರ್ತೀರಾ ಅದಕ್ಕಿಂತ ಜಾಸ್ತಿ ಅಮೌಂಟ್ನ ನೀವು ಸ್ಕಾಲರ್ಶಿಪ್ಸ್ ಮುಖಾಂತರ ವಾಪಸ್ ಪಡ್ಕೋಬೋದು. ಬಟ್ ನಿಮ್ಮ ಒಂದು ಗ್ರೇಡ್ ಎಲ್ಲ ಚೆನ್ನಾಗಿರಬೇಕು, ಮಾರ್ಕ್ಸ್ ಎಲ್ಲ. ಸೊ ಆವಾಗ ಖಂಡಿತ ಸ್ಕಾಲರ್ಶಿಪ್ಸ್ ಬರುವ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ಈಗ ಮೊದಲನೇದಾಗಿ ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫ್ ಬಗ್ಗೆ ಮಾತಾಡ್ತೀನಿ. ಸೊ ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ನ ಈಗ ನಾನು ಪ್ರತಿಯೊಬ್ಬರಿಗೂ ಫ್ರೀಯಾಗಿ ನಿಮಗೆ ಸೆಂಡ್ ಮಾಡಿಕೊಡ್ತಾ ಇದ್ದೀನಿ. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ಆ ಒಂದು ಇನ್ಸ್ಟಾಗ್ರಾಮಲ್ಲಿ 1000 ಫಾಲೋವರ್ಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಜಸ್ಟ್ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ಆಟೋಮೆಟಿಕ್ಕು ನಿಮಗೆ ಈ ಒಂದು PDF ಸಿಗುತ್ತೆ. ಸೊ ಯಾರಿಗೆಲ್ಲ ಬೇಕು ಈ ಒಂದು PDFಸು, ಸೊ ಜಸ್ಟು ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿ. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ಪ್ರತಿಯೊಬ್ಬರಿಗೂ ಇದು ಆಟೋಮೆಟಿಕ್ ರಿಸೀವ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಮುಂಚೆ ಯಾರೆಲ್ಲ ತೊಗೊಂಡಿದ್ದೀರಾ ನಿಮ್ಮಿಂದನೇ ಈ ಒಂದು ವೆಬ್ಸೈಟು ಬಿಲ್ಡ್ ಆಗೋದಕ್ಕೆ ಕಾರಣ. ನೆಕ್ಸ್ಟು ಈ ಒಂದು ವೆಬ್ಸೈಟಲ್ಲಿ ಏನೆಲ್ಲ ಚೇಂಜಸ್ ಬೇಕು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಮುಂಚೆ ಹೇಳಿದ್ದೆ, ಸೊ ರಿವ್ಯೂ ಕೊಡಿ, ರಿವ್ಯೂನ ನಾನು ವೆಬ್ಸೈಟಲ್ಲಿ ಹಾಕ್ಸ್ತೀನಿ ಅಂತ. ಸೊ ಅದೇ ರೀತಿ ಯಾರೆಲ್ಲ ರಿವ್ಯೂ ಕೊಟ್ಟಿದ್ದೀರಾ ನಿಮ್ಮದು ರಿವ್ಯೂನೆಲ್ಲ ಇಲ್ಲಿ ಹಾಕ್ಸಿದ್ದೀನಿ. ಹಾಕ್ಸಿಲ್ಲ ಅಂತಂದರೆ ಈಗ ಮೋರ್ ದೆನ್ 300-400 ಸ್ಟೂಡೆಂಟ್ಸು ರಿವ್ಯೂನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಈಗ ನಮ್ಮ ಒಂದು ಕೌನ್ಸಿಲಿಂಗು ನಿಮಗೆ ಯಾವ ರೀತಿ ಹೆಲ್ಪ್ ಆಯಿತು ಅದನ್ನೊಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋದ ನಿಮಗೆ ಹೆಲ್ಪ್ ಆಗಿದೆಯಾ ಇಲ್ವಾ, ಏನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕಮೆಂಟ್ಸ್ನು ಕೂಡ ಓದ್ತೀನಿ. ಸದ್ಯಕ್ಕೆ ಈ ಒಂದು ವೆಬ್ಸೈಟ್ ಯಾವ ರೀತಿ ಇದೆ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಿಮ್ಮ ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ, ನಿಮ್ಮ ರಿಸಲ್ಟು ಈಗ ಆಪ್ಷನ್ ಎಂಟ್ರಿ ನೀವು ಏನು ಮಾಡಿರ್ತೀರಲ್ಲ, ಈ ಒಂದು ಆಪ್ಷನ್ ಎಂಟ್ರಿ 8 ಗಂಟೆ ನಿನ್ನೆ ಬೆಳಗ್ಗೆ 8 ಗಂಟೆ ತನಕ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಆ ಒಂದು ಆಪ್ಷನ್ ಎಂಟ್ರಿ ಬೇಸಸ್ ಮೇಲೆ KE ಅವರು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಪ್ರಾವಿಸ್ನಲ್ ಅಲಾಟ್ಮೆಂಟ್ನ ಮಾಡ್ತಾರೆ ಫಸ್ಟು. ಸೊ ಪ್ರಾವಿಸ್ನಲ್ ಅಲಾಟ್ಮೆಂಟಲ್ಲಿ ಏನಾಗಿರುತ್ತೆ, ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಅದರಲ್ಲೇ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಫೈನಲ್ಗೂ ಪ್ರಾವಿಸ್ನಲ್ಗೂ ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ನಿಮಗೆ ಇನ್ ಕೇಸ್ ಅದು ಏನಾದರೂ ಚೇಂಜಸ್ ಆದರೆ ಅಪ್ಗ್ರೇಡ್ ಆಗುತ್ತೆ ಹೊರತು ನಿಮಗೆ ಸಿಕ್ಕಿರೋ ಕಾಲೇಜ್ಗಿಂತ ಕೆಳಗಡೆ ಕಾಲೇಜ್ ಸಿಗೋಲ್ಲ. ಸೊ ಇದೊಂದು ಗ್ಯಾರಂಟಿ. ನೆಕ್ಸ್ಟು ನಿಮ್ಮ ರಿಸಲ್ಟ್ಸು ಯಾವಾಗ ಬರ್ಬೋದು ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್ಸು ಇವತ್ತು ಈವ್ನಿಂಗ್ ಬರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಈವ್ನಿಂಗೇ ಬರುತ್ತೆ ಅಂತ ಹೇಳ್ತಲ್ಲ, ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕೆಂತ ಹೇಳಿದ್ರೆ ಥರ್ಡ್ ರೌಂಡ್ ರಿಸಲ್ಟ್ಸ್ಗೆ ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ಅವರು. ನಿಮ್ಮ ರಿಸಲ್ಟ್ಸ್ ಬಿಟ್ಟ ತಕ್ಷಣ ನಾನು ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಿ ಆಗಿರ್ಬೋದು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿಕೊಡ್ತೀನಿ. ಸೊ ಜಸ್ಟು ರಿಸಲ್ಟ್ ರಿಲೀಸ್ ಆದ ತಕ್ಷಣ ನೀವು ಲಿಂಕ್ ಮುಖಾಂತರ ನಿಮ್ಮ CET ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ರಿಸಲ್ಟ್ಸ್ನ ನೀವು ನೋಡ್ಕೋಬೋದು. ಸೇಮ್ ಟು ಸೇಮ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸುಮಾರು ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸ್ಟಾರ್ಟಿಂಗು ಸ್ವಲ್ಪ ಸರ್ವರ್ ಬ್ಯುಸಿ ಇರ್ಬೋದು. ಸೊ ಅದರಿಂದ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ಆ ಒಂದು ರಿಸಲ್ಟ್ಸ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ನಾನು ಸೆಂಡ್ ಮಾಡಿಕೊಡ್ತೀನಿ. ವಿತಿನ್ 10 ಮಿನಿಟ್ಸ್ ಒಳಗಡೆ ನೀವು ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಆಮೇಲೆ ಸರ್ವರ್ ಬ್ಯುಸಿ ಆಗ್ಬೋದು. ಮೋಸ್ಟ್ ಪ್ರಾಬಬ್ಲಿ ಈಗ ಥರ್ಡ್ ರೌಂಡಲ್ಲಿ ನಿಮಗೆ ಸ್ಟೂಡೆಂಟ್ಸು ಕಡಿಮೆ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊತೀನಿ. ನೆಕ್ಸ್ಟು ಕಟ್ ಆಫು ನಿಮಗೆ ಸೀಟ್ ಮ್ಯಾಟ್ರಿಕ್ಸು. ಸೊ ಸೀಟ್ ಮ್ಯಾಟ್ರಿಕ್ಸಲ್ಲಿ ಮೇಯ್ನು ವೇಕೆನ್ಸಿ ಸೀಟ್ಸು ನಿಮಗೆ ತುಂಬ ಯೂಸ್ ಆಗುತ್ತೆ ಇದು. ಸೊ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿತ್ತು ಅಂತ ಹೇಳಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ನೀವು ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡಿರ್ತೀರಾ ಎಲ್ಲರಿಗೂ 100ಗೆ 200% ಸೀಟ್ ಸಿಗಲೇಬೇಕು. ಯಾಕೆಂತ ಹೇಳಿದ್ರೆ ಅಷ್ಟು ಸೀಟ್ಸು ಇನ್ನೂ ಮಿಕ್ಕಿದೆ, 21,000 ಸೀಟ್ಸು. ಬಟ್ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ನೋಡಿಕೊಂಡು ಮತ್ತು ಕಟ್ ಆಫ್ನ ನೋಡಿಕೊಂಡು ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಸೀಟ್ ಸಿಗಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಮಿಸ್ಟೇಕ್ಸು. ಸೊ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ರ್ಯಾಂಕ್ ಇದ್ರು ಇನ್ನೂ ಕೊನೆಯಲ್ಲಿ ನಿಮಗೆ ಸೀಟ್ಸ್ ಮಿಕ್ಕುತ್ತೆ. ನೀವು ನೋಡಿ ಬೇಕಾದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೂ ಒಂದಷ್ಟು ಸೀಟ್ಸು ಮಿಕ್ಕುತ್ತೆ. ಪ್ರತಿ ವರ್ಷವೂ ಇದೇ ರೀತಿ ಆಗ್ತಾಯಿದೆ. ಸೊ ದಟ್ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಕಾಲೇಜ್ ಸಿಕ್ಕೇ ಸಿಗುತ್ತೆ.
ನೀವು 2 ಲ್ಯಾಕ್ ಇದ್ದು ಆವಾಗ ಒಳ್ಳೆ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ಬಟ್ ಕಾಲೇಜ್ ಅಂತೂ ಸಿಗುತ್ತೆ, ಇದಂತೂ ಗ್ಯಾರಂಟಿ. ನೆಕ್ಸ್ಟು ನೀವು ಕಟ್ ಆಫ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಕಟ್ ಆಫ್ ಜೊತೆಗೆ ನಮ್ಮ ಕ್ಯಾಟಗರಿ ವೈಸ್ ಕಟ್ ಆಫು ಇಷ್ಟು ದಿನ ನಿಮಗೆ ಪೇಯ್ಡ್ ಇತ್ತು. ಸೊ ಈಗ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಜಸ್ಟು ಇನ್ಸ್ಟಾಗ್ರಾಮ್ಗೆ 1000 ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆಟೋಮೆಟಿಕ್ಕಾಗಿ ಈ ಒಂದು PDF ಲಿಂಕ್ನ ಕಳಿಸ್ಕೊಡ್ತೀನಿ. ನೆಕ್ಸ್ಟು ನಿಮ್ಮ ಸ್ಕಾಲರ್ಶಿಪ್ಸು. ಸೊ ಈಗ SSP ಸ್ಕಾಲರ್ಶಿಪ್ಸ್ ಅಂತೂ 100% ಪ್ರತಿಯೊಬ್ಬರಿಗೂ ಬರುತ್ತೆ. ನೀವು ಕರೆಕ್ಟಾಗಿ ಆ ಒಂದು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಮುಖಾಂತರ ನೀವು ಅಡ್ಮಿಷನ್ ಆದರೆ SSP ಬರೋದಿಲ್ಲ. ಸೊ ಇದೊಂದು ಕ್ಲಾರಿಫೈ ಮಾಡಿದೆ ನಿಮಗೆ. ಮ್ಯಾನೇಜ್ಮೆಂಟ್ ಮುಖಾಂತರ ನೀವು ಅಡ್ಮಿಷನ್ ಆಗಿದರೆ SSP ಬರೋದಿಲ್ಲ. ನೀವು CET ಮುಖಾಂತರ ಆಗಿದರೆ ಖಂಡಿತವಾಗಿಯೂ SSP. ಫಸ್ಟ್ ಇಯರಲ್ಲಿ ನಿಮಗೆ ಜನರಲ್ ಸ್ಟೂಡೆಂಟ್ಸ್ಗೆ 18,000 22,000 ಸಮಥಿಂಗ್ ಬರ್ಬೋದು. SC/ST ಸ್ಟೂಡೆಂಟ್ಸ್ ಬಗ್ಗೆ ಅದು ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಇದೆಲ್ಲ ಆದಮೇಲೆ ನಿಮಗೆ ಜಾಬ್ ಅಪ್ಡೇಟ್ಸು. ಸೊ ಜಾಬ್ ಅಪ್ಡೇಟ್ಸು ಮಾಡ್ತಾ ಇರ್ತೀನಿ. ಏಕೆಂತ ಹೇಳಿದ್ರೆ ನೀವು SSLC ಮತ್ತು PUC ಬೇಸ್ ಮೇಲೆ ಸುಮಾರು ಗೌರ್ಮೆಂಟ್ ಜಾಬ್ಸು ಕಾಲ್ ಮಾಡ್ತಾರೆ. ಸೊ ಅದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಅಲ್ಲೂ ಕೂಡ ಜೊತೆಗೆ ಯೂಟ್ಯೂಬ್ ಚಾನಲ್ಲು ನಿಮಗೆ ಇದನ್ನು ಏನೇ ಬಂದರೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಸ್ಕಾಲರ್ಶಿಪ್ಸು ನೀವು ಕರೆಕ್ಟಾಗಿ ನಿಮ್ಮ ಸ್ಕೋರ್ಸ್ನೆಲ್ಲ ನೀವು ಮೇಂಟೈನ್ ಮಾಡಿದರೆ ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡಿ. ನಿಮಗೆ ಫಸ್ಟ್ ಇಯರ್ ರೋಡ್ ಮ್ಯಾಪ್ನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಇದ್ರ ಜೊತೆಗೆ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಲ್ಯಾಪ್ಟಾಪು ನಮಗೆ ಫಸ್ಟ್ ಇಯರೇ ರಿಕ್ವೈರ್ಮೆಂಟ್ ಇದೆಯಾ, ಸೊ ತೊಗೊಂಡ್ರು ಯಾವ ಲ್ಯಾಪ್ಟಾಪ್ ತೊಗೋಬೇಕು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತಿಳಿಸಿದ್ದೀರಾ. ಆಲ್ರೆಡಿ ವಿಡಿಯೋ ರೆಡಿ ಆಗಿದೆ, ಜಸ್ಟ್ ಅಪ್ಲೋಡ್ ಮಾಡಬೇಕಷ್ಟೇ. ಸೊ ನಿಮ್ಮ ಅಮೌಂಟು 20,000 ಇರ್ಬೋದು, ಅಥವಾ ನಿಮ್ಮ ಹತ್ರ ಜಾಸ್ತಿ ಅಮೌಂಟು ಅಂದರೆ 1 ಲ್ಯಾಕ್ ಮೇಲೆ ಇದ್ರೂ ಈ ಎಲ್ಲ ಕ್ಯಾಟಗರಿನೂ ನಾನು ಅನಲೈಸ್ ಮಾಡಿ ಯಾವುದು ಬೆಸ್ಟು ಆ ಒಂದು ಲ್ಯಾಪ್ಟಾಪ್ಸ್ನ ಆಲ್ರೆಡಿ ವಿಡಿಯೋ ಮಾಡಿ ರೆಡಿ ಮಾಡಿದ್ದೀನಿ. ನೆಕ್ಸ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ಒಂದು ಪ್ರೋಸೆಸ್ ಎಲ್ಲ ಮುಗೀಲಿ ಫಸ್ಟು. ನೆಕ್ಸ್ಟು ಆಮೇಲೆ ಫ್ರೀ ಇರ್ತೀರಲ್ಲ, ಇದ್ರ ಬಗ್ಗೆ ಎಲ್ಲ ನೀವು ಇನ್ಫಾರ್ಮೇಷನ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಫಸ್ಟ್ ಇಯರ್ ತುಂಬ ಈಸಿ ಇರುತ್ತೆ. ನೀವು PUCಲಿ ಏನು ಎಫರ್ಟ್ಸ್ ಹಾಕಿರ್ತೀರ ಅದರಲ್ಲಿ 20% ಎಫರ್ಟ್ಸು ಈ ಒಂದು ಇಂಜಿನಿಯರಿಂಗ್ ಹಾಕಿದ್ರೆ ನೀವು ಆರಾಮಾಗಿ ಒಂದು 8+ CGPA ತೊಗೋಬೋದು. ಬಟ್ ಅದರಲ್ಲೂ ಬ್ಯಾಕ್ಲಾಗ್ಸ್ ಮಾಡ್ಕೊತಾರೆ. ಆದರೆ ಏನು ಕಾರಣ ಅಂತ ಹೇಳಿದ್ರೆ ನೆಗ್ಲಿಜೆನ್ಸಿ. ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ. ನೀವು ಏನು ಜಸ್ಟ್ ಕ್ಲಾಸಲ್ಲಿ ಏನು ಕೇಳಿಸ್ಕೊತೀರಾ ಅದ್ರ ಜೊತೆಗೆ ನೀವು ಒಂಚೂರು ಟೆಸ್ಟ್ ಟೈಮಲ್ಲಿ ಅಥವಾ ಎಕ್ಸಾಮ್ ಟೈಮಲ್ಲಿ ಒಂಚೂರು ಓದ್ಕೊಂಡ್ರೆ ಆರಾಮಾಗಿ ಒಂದು ಒಳ್ಳೆ ಸ್ಕೋರ್ನ ಮಾಡ್ಬೋದು. ನೆಕ್ಸ್ಟು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಸದ್ಯಕ್ಕೆ ನಿಮ್ಮ ರಿಸಲ್ಟು ನಿಮಗೆ ಇವತ್ತು ಈವ್ನಿಂಗ್ ಬರ್ಬೋದು, ಅಥವಾ ಮ್ಯಾಕ್ಸಿಮಮ್ ನಾಳೆ ಈವ್ನಿಂಗ್ ಒಳಗಡೆ ನಿಮ್ಮ 3rd ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಬರ್ಬೋದು. ನಿಮಗೆ ಫೈನಲ್ ಅಲಾಟ್ಮೆಂಟು ಇದಾದಮೇಲೆ 1 or 2 ಡೇ ಅಥವಾ ಮ್ಯಾಕ್ಸಿಮಮ್ 2 ಡೇಸ್ ಒಳಗಡೆ ನಿಮಗೆ ಫೈನಲ್ ಅಲಾಟ್ಮೆಂಟು ಮಾಡ್ತಾರೆ. ನಿಮಗೆ ಮಾರ್ಕ್ ಈಗ ಏನು ಪ್ರಾವಿಷನಲ್ ಅಂತ ಇರುತ್ತಲ್ಲ, ಇದು ಸಿಕ್ಕಿದ ತಕ್ಷಣ ಅಡ್ಮಿಷನ್ ಆಗೋದಿಲ್ಲ. ಜಸ್ಟ್ ವೆಯ್ಟ್ ಮಾಡ್ತೀರಾ ನಿಮ್ಮ ನೆಕ್ಸ್ಟು ರಿಸಲ್ಟ್ಸ್ಗೆ. ಅಂದರೆ ಈಗ ಪ್ರಾವಿಷನಲ್ ಅಲಾಟ್ಮೆಂಟ್ ಆಗುತ್ತಲ್ವ, ಅದಾದಮೇಲೆ ಫೈನಲ್ ಅಲಾಟ್ಮೆಂಟ್ಗೆ ವೆಯ್ಟ್ ಮಾಡ್ತೀರಾ. ಏನಕ್ಕೆ ಅಂತ ಹೇಳಿದ್ರೆ ಫೈನಲ್ ಈಗ ಪ್ರಾವಿಷನಲ್ ಏನಾದ್ರು ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ಫೈನಲಲ್ಲಿ ನಿಮಗೆ ಕರೆಕ್ಟ್ ಮಾಡಿ ಫೈನಲ್ ಅಲಾಟ್ಮೆಂಟಲ್ಲಿ ಎಲ್ಲರಿಗೂ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರೆಲ್ಲ ಫೀಸ್ ಅಮೌಂಟ್ನ ರೆಡಿ ಮಾಡ್ಕೊಂಡಿಲ್ಲ, ನೀವು ಆದಷ್ಟು ಬೇಗ ಫೀಸ್ನ ರೆಡಿ ಮಾಡ್ಕೋಬೇಕು. ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಜಾಸ್ತಿ ಟೈಮ್ ಕೊಡೋದಿಲ್ಲ ನಿಮಗೆ ಅಡ್ಮಿಷನ್ ಆಗೋದಕ್ಕೆ. ಆಲ್ಮೋಸ್ಟ್ ಚಾಯ್ಸ್ 2 ಕೊಟ್ಟಿರೋರೆಲ್ಲ ನೀವು ಕೋರ್ಸ್ ಫೀಸ್ನ ಪೇ ಮಾಡಿರ್ತೀರ. ನೆಕ್ಸ್ಟ್ ಇನ್ನೇನಾದರೂ ಕಾಲೇಜ್ಗೆ ಹೋಗಿ ಡೆವಲಪ್ಮೆಂಟ್ ಫೀಸ್ ಅವರೆಷ್ಟು ಕೇಳ್ತಾರೆ ಅಷ್ಟನ್ನು ಪೇ ಮಾಡಬೇಕು. ನೀವು ಯಾರೆಲ್ಲ ಚಾಯ್ಸ್ 3 ಕೊಟ್ಟಿರ್ತೀರಾ ಅಥವಾ ಸೀಟ್ ಸಿಕ್ಕಿರಲ್ಲ, ನೀವು ನೆಕ್ಸ್ಟ್ ಕೋರ್ಸ್ ಫೀಸ್ನ ಪೇ ಮಾಡಬೇಕು. ಜೊತೆಗೆ ಡಾಕ್ಯುಮೆಂಟ್ಸು. ಸೊ ಅಡ್ಮಿಷನ್ ಟೈಮಲ್ಲಿ ನೀವು ಪ್ರತಿಯೊಬ್ಬರೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡಿರಿ. ಜೊತೆಗೆ 2 ಸೆಟ್ಸ್ ಆಫ್ ಜೆರಾಕ್ಸು, ಅದು ಅಟೆಸ್ಟೇಷನ್ ಆಗಿರಬೇಕು. ಮತ್ತು ಕೆಲವೊಂದು ಕಾಲೇಜಲ್ಲಿ ಒರಿಜಿನಲ್ನು ಇಸ್ಕೊತಾರೆ, ಆದ್ದರಿಂದ ಜಾಸ್ತಿ ಜೆರಾಕ್ಸ್ನ ಮಾಡಿಸಿಟ್ಕೊಂಡಿರಿ. ನೆಕ್ಸ್ಟು ಎಕ್ಸ್ಟ್ರಾ ಕಾಪಿ ಇರಲಿ ನಿಮ್ಮ ಹತ್ರ. ಅದಾದಮೇಲೆ ಫೋಟೋ, ನೀವು ಆ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ಒಂದು ಮೊಬೈಲಲ್ಲಿ ಫೋಟೋ ಹೊಡೆದಿಟ್ಕೊಳ್ಳಿ. ನೆಕ್ಸ್ಟು ಅದು ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ತಿಳಿಸ್ಕೊಡ್ತೀನಿ, ವೆಯ್ಟ್ ಮಾಡ್ತಾಯಿರಿ.